ಎಲ್ರಿಗೂ ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ನೆನ್ನೆ ನೋಡ್ದಂಗೆ ನಾವು ರಾಮೇಶ್ವರಂ ರೀಚ್ ಆಗಿದ್ವಿ. ಇವತ್ತು ಮಾರ್ನಿಂಗ್ ಬಂದುಬಿಟ್ಟು 5 ಗಂಟೆ ಆಗಿದೆ. ಸೊ ಅಗ್ನಿ ತೀರ್ಥಮ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಬಂದುಬಿಟ್ಟು ಸಮುದ್ರ ಸ್ನಾನ ಮಾಡಬೇಕು. ಅದು ಮಾಡಿದ ಮೇಲೆ ನಾವು 22 ಬಾವಿ ಸ್ನಾನ ಮಾಡೋಕ್ಕಾಗೋದು ಅಂತೆ. ಸಮುದ್ರ ಸ್ನಾನ ಮುಗಿಸ್ಕೊಂಡು ನಾವು ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನದಲ್ಲಿ 22 ಬಾವಿಗಳು ಸ್ನಾನ ಮಾಡಿಬಿಟ್ಟು ದರ್ಶನ ಮುಗಿಸ್ಕೊಂಡು ನಾವು ರೂಮಿಗೆ ಹೋದ್ವಿ. ಅದ್ರ ನೆಕ್ಸ್ಟ್ 1.5 ಗಂಟೆ ನಾವು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಹೊರಟಿದ್ದೆ ಧನುಷ್ಕೋಡಿಗೆ. ಫೈನಲಿ ಧನುಷ್ಕೋಡಿ ರೀಚ್ ಆಗಿಬಿಟ್ಟು ನೋಡ್ತೀವಿ ಫುಲ್ಲು ರಶ್ಶು. ಗಾಡಿ ಲಾಸ್ಟ್ವರೆಗೂ ಹೋಗೋಕ್ಕೆ ಆಗಲಿಲ್ಲ, ಸೊ ನಡ್ಕೊಂಡು ಹೋದ್ವಿ. ಅದು ನೆಕ್ಸ್ಟ್ ನಾವು ಹೊರಟ್ವಿ ರಾಮೇಶ್ವರಂ ಕಡೆಗೆ. ಧನುಷ್ಕೋಡಿಯಿಂದ ವಾಪಸ್ ಹೋಗುವಾಗ ರೈಟ್ ಸೈಡಲ್ಲಿ ಕೋದಂಡರಾಮರ ಟೆಂಪಲ್ ಒಂದು ಸಿಗುತ್ತೆ. ಸೊ ಅಲ್ಲಿ ನಿಯರ್ ಬೈ ಹೋದರೆ ವೀಕೆಂಡ್ ಆಗಿದ್ದರಿಂದ ತುಂಬ ರಶ್ ಇತ್ತು. ಸೊ ಹಾಗಾಗಿ ನಾವು ಹೊರಗಡೆನೇ ನಮಸ್ಕಾರ ಮಾಡಿಬಿಟ್ಟು ಹೊರಟ್ವಿ. ಯಾಕಂದರೆ ತುಂಬ ಟೈಮ್ ಆಗೋಗಿತ್ತು. ನಮಗಿನ್ನ ಮುಂದೆ ಕನ್ಯಾಕುಮಾರಿಗೆ ಹೋಗಬೇಕಿತ್ತು. ವಾಪಸ್ ಹೋಗ್ತಾ ಪಾಂಬನ್ ಬ್ರಿಡ್ಜ್ ಕೂಡ ಸಿಕ್ತು ನೋಡೋಕ್ಕೆ. ಅವತ್ತು ರಾತ್ರಿಯಲ್ಲಿ ನೋಡಿದ್ವಿ, ಏನೂ ಕಾಣಿಸಿರಲಿಲ್ಲ. ಸೊ ಇದೇ ಪಾಂಬನ್ ಬ್ರಿಡ್ಜ್. ನೆಕ್ಸ್ಟ್ ನಾವು ಹೊರಟಿದ್ದೆ ಕನ್ಯಾಕುಮಾರಿಗೆ. ಆಲ್ಮೋಸ್ಟ್ ಒಂದು 4 ಅವರ್ಸ್ ಜರ್ನಿ ಕಂಪ್ಲೀಟ್ ಮಾಡಿದ್ವಿ. ಬಟ್ ಟೈಮ್ ತುಂಬ ಆಗೋಗಿತ್ತು. ಇನ್ನು ಒಂದು ಪ್ಲೇಸ್ ಕವರ್ ಮಾಡಬೇಕಿತ್ತು ನಾವು, ತಿರುಚೆಂದೂರ್ದು ಮುರುಗನ್ ಟೆಂಪಲ್ನ. ಅದು ಕವರ್ ಆಗಿಲ್ಲ ಅಂತ ಸೊ ನಾವು ಪ್ಲ್ಯಾನ್ಸಲ್ಲಿ ಚೇಂಜ್ ಮಾಡಿಬಿಟ್ಟು ಈಗ ತಿರುಚೆಂದೂರಿಗೆ ಹಾಲ್ಟ್ ಮಾಡ್ತಾಯಿದ್ವಿ. ಫೈನಲಿ 11:45 ಹಂಗೆ ನಾವು ತಿರುಚೆಂದೂರು ರೀಚ್ ಆಗಿಬಿಟ್ಟು ರೂಮ್ ಹುಡುಕಿ ಚೆಕ್-ಇನ್ ಎಲ್ಲ ಮಾಡಿಕೊಂಡು ತಳಗೆ ಬಂದ್ವಿ ಊಟಕ್ಕೆ. ಅಂತೂ ನಾವು ಊಟ ಮುಗಿಸ್ಕೊಂಡು ವಾಕಿಂಗ್ ಟೆಂಪಲ್ ಸೈಡ್ ಹೋದ್ವಿ. ಟೆಂಪಲ್ನೂ ನೋಡ್ದಂಗೆ ಆಯಿತು ಅಂತ ಟೆಂಪಲ್ ನೋಡ್ಕೊಂಡ್ಬಿಟ್ಟು ನಾವು ವಾಪಸ್ ರೂಮಿಗೆ ಹೋಗ್ಬಿಟ್ಟು ಮಲಗಿದ್ವಿ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ದರ್ಶನ ಮಾಡೋದಿತ್ತು. ಸೊ ಇಲ್ಲಿ ಈ ವ್ಲಾಗ್ಗೆ ಅಷ್ಟೇ. ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.